ನಮಸ್ಕಾರ ಸ್ನೇಹಿತರೆ, 24ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಷಯ ಬಗ್ಗೆ ಯಾಕೆ ಬಂದೇನಪ್ಪ ಅಂತಂದರೆ, ನೀವು ನೋಡ್ತಾ ಇರಬೇಕು, ವಿಷಯ ತುಂಬೆಲ್ಲ ಸೋಷಿಯಲ್ ಮೀಡಿಯಲ್ಲೇ ಸಂಚಲನ ಮೂಡಿಸ್ತಾ ಇದೆ ಸುನೀತಾ ವಿಲಿಯಮ್ಸ್ ಬಗ್ಗೆ. ಸುನೀತಾ ವಿಲಿಯಮ್ಸ್ ಅವರು ಮಾಡಿದ ಒಂದು ಅದ್ಭುತ ಸಾಧನೆ ನೀವು ನೋಡ್ತಾ ಇರ್ಬೋದು. ನಮ್ಮ ದೇಶದ ಮೂಲದವರಾಗಿ ಈ ಅಮೇರಿಕಾದಿಂದ ಅವರು ಬಾಹ್ಯಾಕಾಶದಲ್ಲಿ ಹೋಗಿ ಏನೋ ಒಂದು ಸಂಶೋಧನೆ ಮಾಡಬೇಕಂತ ಒಂದು 8 ದಿವಸಕ್ಕೋಸ್ಕರ ಅಲ್ಲಿ ಕೆಲಸತ್ತು. 8 ದಿವಸಕ್ಕೋಸ್ಕರ ಅಂತ ಹೋಗಿ ಅವರು 9 ತಿಂಗಳವರೆಗೆ ಅಲ್ಲಿ ಇರಬೇಕಾಯಿತು. ಆ 9 ತಿಂಗಳವರೆಗೆ ಏನಾಗಿದೆ ಅನ್ನೋದು ಅವರಿಗೆ ಗೊತ್ತು, ದೇವರಿಗೆ ಗೊತ್ತು. ಅದರ ಕೊನೆಗೂ ನಮ್ಮ ಭಾರತಕ್ಕೆ ಎಂದರಿಗೆ ಭೂಮಿಗೆ ಮತ್ತೆ ಮರಳಿ ಬಂದದ್ದನ್ನು ನೀವೆಲ್ಲರೂ ನೋಡ್ತಾ ಇದ್ದೀವಿ. ಸಮುದ್ರದಲ್ಲಿ ಅದು ರಿಸೀವ್ ಆಗಬೇಕಾದ್ರೆ ಯಾವ ರೀತಿ ಒಂದು ಅದ್ಭುತ ಸನ್ನಿವೇಶ ನೀವೆಲ್ಲರೂ ನೋಡಿದಿರಿ. ಅದೇ ರೀತಿಯಾಗಿ ಅವರಿಗೆ ನನ್ನ ವತಿಯಿಂದ, ನಮ್ಮ ಚಾನೆಲ್ ವತಿಯಿಂದ ಅವ್ರಿಗೆ ತುಂಬ ಧನ್ಯವಾದಗಳು. ಇದು ಗರ್ವ. ಇದು ಆ್ಯಕ್ಚುಲಿ ಸುನೀತಾ ವಿಲಿಯಮ್ಸ್ ಅವರು ಮಹಿಳೆಯರಿಗೆ ಅಷ್ಟಲ್ಲ, ಪುರುಷರಿಗಾದ್ರೂ ಒಂದು ಪ್ರೇರಣಾದಾಯಕ ಆಗಿ ವಾಪಸ್ಸು ಭೂಮಿಗೆ ಬಂದದ್ದು ನಮಗೆ ಬಹಳ ಖುಷಿ ತಂದಿದೆ. ಅದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ VTU, ನಮ್ಮ ಬೆಳಗಾವಿಯಲ್ಲಿರುವ VTU ವೈಸ್ ಚಾನ್ಸಲರ್ ವಿದ್ಯಾಶಂಕರ್ ಅವರ ಸುನೀತಾ ವಿಲಿಯಮ್ಸ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದ ಪ್ರತಿಕ್ರಿಯೆ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ವಿದ್ಯಾಶಂಕರ್ ಅಂತೇಳಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿದ್ದೇನೆ. ಸುನೀತಾ ವಿಲಿಯಮ್ಸ್ ಒಬ್ಬ ಭಾರತೀಯ ಮೂಲದ ಅಮೇರಿಕದ ಆಸ್ಟ್ರೋನಾಟ್. ಅವರು 1965ರಲ್ಲಿ ಅಮೇರಿಕಾದ ಒಹಿಯೋ ರಾಜ್ಯದ ಯೂಕ್ಲಿಡ್ ನಗರದಲ್ಲಿ ಜನಿಸಿದರು. ಅವರ ತಂದೆ ದೀಪಕ್ ಪಾಂಡ್ಯ ಭಾರತೀಯ ಮತ್ತು ತಾಯಿ ಬೋನಿ ಪಾಂಡ್ಯ ಯುರೋಪಿಯನ್ ಮೂಲದವರು. ಸುನೀತಾ ವಿಲಿಯಮ್ಸ್ ಅವರ ಬಾಲ್ಯ ಮತ್ತು ವಿದ್ಯಾಭ್ಯಾಸ ಅಮೇರಿಕದಲ್ಲಿ ಮುಂದುವರಿಯಿತು. ಅವರು USA ನೇವಿ ಅಕಾಡೆಮಿಯಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದರು ಮತ್ತು ಪೈಲಟ್ ಆಗಿ ತರಬೇತಿ ಪಡೆದು ಅಮೇರಿಕಾದ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದರು. ಅಂತರಿಕ್ಷಯಾನಕ್ಕೆ ಅವರ ಪ್ರವೇಶ 2007ರಲ್ಲಿ ಅವರು ಮೊದಲ ಬಾರಿಗೆ ಅಂತರಿಕ್ಷಕ್ಕೆ ತೆರಳಿದರು. ಅವರು 322 ದಿನಗಳ ಕಾಲ ಅಂತರಿಕ್ಷದಲ್ಲಿ ಕಳೆದಿದ್ದು, ಇವರ ಹೆಸರಲ್ಲಿ ಹಲವಾರು ದಾಖಲೆಗಳಿವೆ. ಇವರನ್ನು ಅಂತರಿಕ್ಷದ ಬಾಹ್ಯಾಕಾಶದ ಮಹಿಳೆಯೆಂದು ಕರೆಯಬಹುದು. ಅವರ ಮುಖ್ಯ ಸಾಧನೆಗಳು: ಅಂತಾರಾಷ್ಟ್ರೀಯ ಬಾಹ್ಯ ಕೇಂದ್ರ ಪ್ರವಾಸ. 2006-07ರ ಪ್ರವಾಸದಲ್ಲಿ ಅವರು 195 ದಿನಗಳ ಕಾಲ ಅಂತರಿಕ್ಷದಲ್ಲಿ ಇದ್ದರು. ಅಂತರಿಕ್ಷದಲ್ಲಿ ಓಡಿದ ಮೊಟ್ಟ ಮೊದಲ ಮಹಿಳೆ. ಅವರು ಅಂತರಿಕ್ಷ ನಿಲ್ದಾಣದಲ್ಲಿ ಟ್ರೆಡ್ಮಿಲ್ನಲ್ಲಿ ಮ್ಯಾರಥಾನ್ ಓಟವನ್ನು ಪೂರ್ಣಗೊಳಿಸಿದರು. ಅಧಿಕ ಅವಧಿಯ ಬಾಹ್ಯಾಕಾಶ ನಡಿಗೆ, ಸ್ಪೇಸ್ ವಾಕ್ ಏನಂತ ಹೇಳ್ತಾರೆ, 7 ಬಾರಿ ಸ್ಪೇಸ್ ವಾಕ್ ಮಾಡಿ ಸುಮಾರು 50 ಗಂಟೆಗಳ ಕಾಲ ಬಾಹ್ಯಾಕಾಶದಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ 2012ರಲ್ಲಿ ಬಾಹ್ಯಾಕಾಶಯಾನ ಅವರು ಮತ್ತೊಮ್ಮೆ ತೆರಳಿ 127 ದಿನಗಳ ಕಾಲ ಅಂತರಿಕ್ಷದಲ್ಲಿ ಕಳೆದರು. ಸುನೀತಾ ವಿಲಿಯಮ್ಸ್ 2024ರ ಬೋಯಿಂಗ್ ಸ್ಟಾರ್ಲೈನರ್ ಮಿಷನ್ ಮೂಲಕ ಮತ್ತೆ ಅಂತರಿಕ್ಷ ಪ್ರಯಾಣ ಬೆಳೆಸಿದ್ದು, ಅವರು 8 ದಿನಗಳ ಕಾರ್ಯಕ್ಕೆ ಬಾಹ್ಯಾಕಾಶಕ್ಕೆ ಹೋಗಿದ್ದು, ಇವರು ಮತ್ತು ಇವರ ತಂಡ ತಾಂತ್ರಿಕ ತೊಂದರೆಯಿಂದಾಗಿ 287 ದಿನಗಳ ಕಾಲ ಅಲ್ಲಿಯೇ ಇದ್ದು ಇವತ್ತು ಮರಳಿದ್ದಾರೆ. ಸುನೀತಾ ವಿಲಿಯಮ್ಸ್ ಅವರ ಬಾಹ್ಯಾಕಾಶ ಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಅವರು ಸುರಕ್ಷಿತವಾಗಿ ಪೃಥ್ವಿಗೆ ಮರಳಿದ್ದ ಸುದ್ದಿ ಸಂತಸದ ಸಂಗತಿ. ಅವರ ಸಾಹಸ, ಶ್ರದ್ಧೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ನೀಡಿದ ಅಮೂಲ್ಯ ಕೊಡುಗೆ ಎಲ್ಲರಿಗೂ ಪ್ರೇರಣೆಯಾಗಿದೆ. ಅವರ ಧೈರ್ಯ, ಸಂಶೋಧನಾ ಮನೋಭಾವ ಮತ್ತು ಬಾಹ್ಯಾಕಾಶದಲ್ಲಿ ಅವರು ಮಾಡಿರುವ ಮಹತ್ವದ ಕಾರ್ಯಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸುವ ತಿಂಗಳಲ್ಲಿ ಇರುವ ನಮಗೆ ಸುನೀತಾ ಅವರ ಸೇವೆ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ. ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಈಗ ಸರ್, ನಮ್ಮ ಸುನೀತಾ ವಿಲಿಯಮ್ಸ್ ಅವರು ನಮ್ಮ ಭಾರತೀಯ ಮೂಲದವರು. ಅದು ಇಷ್ಟೊಂದು ದಿವಸಗಳ ಕಾಲ 9 ತಿಂಗಳವರೆಗೆ ಅಲ್ಲಿ ಬಾಹ್ಯಾಕಾಶದಲ್ಲಿ ಬಂದು ನಿಮಗೆ ಯಾವ ರೀತಿ ಅನಿಸುತ್ತದೆ? ಜನರಿಗೆ ಏನು ಹೇಳಬಯಸ್ತೀರಿ? ಈ ಮಹಿಳೆಯರು ಸಾಧನೆಗೆ ಪುರುಷ ಮತ್ತು ಮಹಿಳೆ ಎಂಬ ವ್ಯತ್ಯಾಸ ಇತ್ತೀಚಿನ ದಿನಗಳಲ್ಲಿ ಇಲ್ಲ. ವಿಜ್ಞಾನದಲ್ಲಿರ್ಬೋದು ಅಥವಾ ಬೇರೆ ಫೀಲ್ಡಿನಲ್ಲಿರ್ಬೋದು, ಪುರುಷನಷ್ಟೇ ಮಹಿಳೆಯರು ಸಾಧನೆಗಳನ್ನು ಮಾಡ್ತಿದ್ದಾರೆ. ಅದರಲ್ಲಿ ಸುನೀತಾ ವಿಲಿಯಮ್ ಕೂಡ ಸೇರ್ಕೋತಾರೆ. ಗುಜರಾತಕ್ಕೆ ಮತ್ತು ಭಾರತೀಯ ಮೂಲದವರು ನಮ್ಮ ಪ್ರಧಾನಮಂತ್ರಿಯವರು ಅವರಿಗೊಂದು ಲೆಟರ್ ಬರೆದಾರಂತೆ. ಒಂದು ಆರೋಗ್ಯ, ಅದು ಅಭಿನಂದನೀಯ. ಯಾರದೇ ಸಾಧನೆ ಮಾಡಿದಾಗ ಅವರನ್ನು ನಾವು ಪ್ರಶಂಸಿಸುವುದು ಪ್ರತಿಯೊಬ್ಬ ಪ್ರಜೆಯ ಒಂದು ಕರ್ತವ್ಯ ಕೂಡ. ಆ ಕೆಲಸವನ್ನು ಪ್ರಧಾನಿಯವರು ಎಲ್ಲ ಭಾರತ ದೇಶದ ಪ್ರಜೆಗಳ ಮೂಲಕ
ಪ್ರಜೆಗಳನ್ನು ಪ್ರತಿನಿಧಿಸುವ ಪ್ರಧಾನಿಯಾಗಿ ಅವರು ಆ ಪತ್ರವನ್ನು ಬರೆದಿದ್ದಾರೆ. ಅದು ನಿಜಕ್ಕೂ ಶ್ಲಾಘನೀಯ ಮತ್ತು ಅದನ್ನು ನಾವು ಎಲ್ಲರೂ ಸ್ವಾಗತಿಸಬೇಕು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ಸದಾ ನೋಡ್ತಾ ಇರಿ 24. ನಮಸ್ಕಾರ.